ಹಾಸನನಗರದ ಉತ್ತರ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ದಾನಿಗಳು ಹಾಗೂ ಸಮಾಜ ಸೇವಕರ ಸ್ವಯಂ ಪ್ರೇರಿತ ಸಹಕಾರದಿಂದ ಹೊಸ ಮೆರುಗು ದೊರೆಯುತ್ತಿದೆ. 1919ರಲ್ಲಿ ಸ್ಥಾಪನೆಗೊಂಡ ಈ ಐತಿಹಾಸಿಕ ಶಾಲೆಗೆ ಹಲವು ವರ್ಷಗಳಿಂದ ಬಣ್ಣ ಬಳಿಯಲು ಸಾಧ್ಯವಾಗಿರಲಿಲ್ಲ. ಇದೀಗ ಕೆಚ್ಚೆದೆಯ ವೀರ ಕನ್ನಡಿಗರ ತಂಡದ ವತಿಯಿಂದ ಶಾಲೆಗೆ ಉಚಿತವಾಗಿ ಬಣ್ಣ ಬಳಿಯುವ ಸಮಾಜಮುಖಿ ಕಾರ್ಯವನ್ನು ಕೈಗೊಳ್ಳಲಾಗಿದೆ. 1919ರಲ್ಲಿ ಸ್ಥಾಪನೆಯಾಗಿರುವ ಈ ಶಾಲೆಯಲ್ಲಿ ಎಲ್ಕೆಜಿಯಿಂದ 7ನೇ ತರಗತಿವರೆಗೆ ಒಟ್ಟು 160 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಹಳೆ ವಿದ್ಯಾರ್ಥಿ ರಘು, ಎಸ್ಡಿಎಂಸಿ ಅಧ್ಯಕ್ಷರ ಸ್ನೇಹಿತ ಕಾರ್ತಿಕ್, ಮಧು, ವಿದ್ಯಾರ್ಥಿಗಳ ಪೋಷಕರು ಇಂಜಿನಿಯರ್ ಅರುಣ್ ಹಾಗೂ ಪ್ರಕಾಶ್ ಸೇರಿದಂತೆ ಹಲವು ದಾನಿಗಳು ಪೇಂಟ್ ಮತ್ತು ಅಗತ್ಯ ಪರಿಕರಗಳನ್ನು ಒದಗಿಸಿ ಸಹಕರಿಸಿದ್ದಾರೆ. ಸಮಾಜ ಸೇವಕಿ ಶೀಲಾ ಅವರ ನೇತೃತ್ವದ ತಂಡವು ಯರಗನಹಳ್ಳಿ ಸ್ವಾಮಿ ಅವರ ಪ್ರೇರಣೆಯಿಂದ ಈ ಅಭಿಯಾನ ಆರಂಭಿಸಿದ್ದು, ಹಾಸನದ ಈ ಶಾಲೆ ಇವರ ತಂಡದಿಂದ ಬಣ್ಣ ಬಳಿಯಲ್ಪಡುತ್ತಿರುವ 13ನೇ ಸರ್ಕಾರಿ ಶಾಲೆಯಾಗಿದೆ. ಶಾಲೆಗೆ ಅಗತ್ಯ ಇರುವ ಬಣ್ಣ ಹಾಗೂ ಪರಿಕರಗಳನ್ನು ದಾನಿಗಳು ನೀಡುವ ಮೂಲಕ ಸಹಕರಿಸಿದ್ದಾರೆ. ಶಾಲೆಗೆ ಹೊಸ ರೂಪ ನೀಡುತ್ತಿರುವ ಎಲ್ಲ ದಾನಿಗಳು ಹಾಗೂ ಸೇವಾ ತಂಡಕ್ಕೆ ಶಾಲೆಯ ಪರವಾಗಿ ಧನ್ಯವಾದಗಳು. ಕಳೆದ 6 ವರ್ಷಗಳಿಂದ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಮಕ್ಕಳಿಗೆ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಈ ಅಭಿಯಾನ ಮುಂದುವರಿಸಲಾಗಿದೆ. ಶಾಲೆಗೆ ಬಣ್ಣ ಬಳಿಯಲು ಶೀಲಾ ಅವರ ತಂಡವನ್ನು ಹಲವು ತಿಂಗಳುಗಳಿಂದ ಆಹ್ವಾನಿಸಲು ಪ್ರಯತ್ನಿಸಲಾಗುತ್ತಿತ್ತು. ಅಂತಿಮವಾಗಿ ಇದು ಸಾಕಾರಗೊಂಡಿರುವುದು ಸಂತಸ ತಂದಿದೆ. ಇಂತಹ ಅಭಿಯಾನಗಳು ರಾಜ್ಯದ 106 ಶಾಲೆಗಳಿಗೆ ವಿಸ್ತರಿಸಲಿ ಎಂದು. ನಮಸ್ತೆ. ನಮ್ಮದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತರ ಬಡಾವಣೆ. ನಮ್ಮ ಶಾಲೆಗೆ ಕೆಚ್ಚೆದೆಯ ವೀರ ಕನ್ನಡಿಗ ಅವರ ತಂಡವನ್ನು ನಾವು ಕೇಳಿಕೊಂಡಾಗ ಅವರು ಒಪ್ಪಿ ಬಂದು ಇವತ್ತು ಪೇಂಟ್ನ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಗೆ ಪೇಂಟ್ಗೆ ಈಗ ಅನೇಕ ಜನ ದಾನಿಗಳು ಸಹಾಯ ಮಾಡಿದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿಗಳಾದಂತಹ ರಘು ಅಂತ ಹೇಳಿ ಅವರು ಒಂದು ಡಬ್ಬ ಪೇಂಟ್ ಕೊಡಿಸಿದ್ದಾರೆ, 20 ಲೀಟ್ರು. ಕಾರ್ತಿಕ್ ಅನ್ನೋರು ನಮ್ಮ STMC ಅಧ್ಯಕ್ಷರು ಸ್ನೇಹಿತರು, ಅವರು ಕೂಡ ಬೆಂಗಳೂರು, ಅವರು ಕೂಡ ಒಂದು 20 ಲೀಟ್ರ್ ಡಬ್ಬವನ್ನು ಕೊಡಿಸಿದ್ದಾರೆ. ಹಾಗೆ ಇನ್ನು ಮಧು ಅವರು ಅವರು ಒಂದು ಡಬ್ಬವನ್ನು ಪೇಂಟ್ ಕೊಡಿಸಿದ್ದಾರೆ. ಹಾಗೆ ನಮ್ಮ ವಿದ್ಯಾರ್ಥಿಗಳ ಪೋಷಕರು ಕೂಡ ಅವರು ಕೂಡ ಒಂದು ಕ್ಯಾನನ್ನು 20 ಲೀಟ್ರ್ ಕ್ಯಾನನ್ನು ಅವ್ರಿಗೂ ಎಲ್ಲ ಸೇರಿ ಕೊಡಿಸಿದ್ದಾರೆ. ಅಲ್ಲಿಂದ ಇಂಜಿನಿಯರ್ ಅರುಣ್ ಅಂತ ಹೇಳಿ ಅವರು 2 ಡಬ್ಬ ಅಂದರೆ 40 ಲೀಟ್ರ್ ಪೇಂಟನ್ನು ಕೊಡಿಸಿದ್ದಾರೆ. ನಮ್ಮ ಯರಗನಹಳ್ಳಿ ಸ್ವಾಮಿ ಒಂದಿನ ನಮಗೆ ಹೀಗೆ ಸಿಕ್ಕಿದಾಗ ಅವನು ಹೇಳ್ದ, ಸರ್ಕಾರಿ ಶಾಲೆಗಳಿಗೆ ನನಗೆ ಒಂದು ಬಣ್ಣ ಬಳಿಯುವಂಥ ಒಂದು ಆಸೆ ಇದೆ, ಹಾಗಾಗಿ ನಾನು ಸರ್ಕಾರಿ ಶಾಲೆಗೆ ಬಣ್ಣ ಬಳಿಯೋಕ್ಕೆ ನನ್ನ ಜೊತೆ ಬರ್ತೀರಾ ಅಕ್ಕ ಅಂತ ಕರೆದ. ಅವತ್ತಿಂದ ಇವತ್ತಿನವರೆಗೂ ನಾವು 13ನೇ ಶಾಲೆಯನ್ನು ಇವತ್ತಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇನ್ನೊಂದು ಏನಪ್ಪ ಅಂದರೆ VVC TV ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನ ಸ್ಟಾರ್ಟ್ ಮಾಡ್ತೀನಿ. ನಂದು ಊರು ಬಂದು ನಮ್ಮದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ ಹುಳ್ಳಾವಳ್ಳಿ ಅನ್ನೋ ಒಂದು ಗ್ರಾಮದವರು. ನಾವು ಓದಿದ್ದೆಲ್ಲ ಚನ್ನರಾಯಪಟ್ಟಣದಲ್ಲೇ ಚುಂಚನಗಿರಿ ಕಾಲೇಜಲ್ಲಿ. ಇನ್ನೊಂದು ಖುಷಿ ಏನಪ್ಪ ಅಂದರೆ ನಮ್ಮ ಸರ್ಕಾರಿ ಶಾಲೆಗಳು ತುಂಬ ಚೆನ್ನಾಗಿ ಕಂಡ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಮಕ್ಕಳು ಒಳ್ಳೆಯ ವಾತಾವರಣದಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳಿದರೆ ಆ ಮಕ್ಕಳು ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲೆಗಳಿಗೆ ಇವತ್ತು ನಮಗೆ ನಮ್ಮ ಜೊತೆ ಶೀಲಾ ಅವರು ಇದ್ದಾರೆ. ಅವರು ಹೆಂಗೆ ಅಂತ ಅಂದರೆ ಈಗ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅವರು ಬರೀ ಪೇಂಟ್ ಮಾತ್ರ ಅಲ್ಲ, ಅವರು ಬೇರೆ ಥರದ್ದು ಅವ್ರು ಹೇಳಿದಾಗ ಈಗ ಗೊತ್ತಾಯಿತು, ನೀವು ಬರೀ ಪೇಂಟು ಮಾತ್ರ ಮಾಡ್ತಿಲ್ಲ ಮೇಡಮ್, ಬೇರೆ ಸಮಾಜದ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನೂ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ತುಂಬ ಸಂತೋಷ ಆಯಿತು. ನಾವು ಇವ್ರನ್ನ ಆಲ್ಮೋಸ್ಟ್ ಇವಾಗಲೇ ಸರ್ಕಾರಿ ಶಾಲೆಗಳಿಗೆ ದ್ವಿಭಾಷಾ ಮಾಧ್ಯಮ ಅಂತ ಮಾಡಿ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಕೂಡ ಇದೆ. ಈ ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸ್ತಾರೆ. ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ನೀವು ಹೆಚ್ಚು ಅನುದಾನವನ್ನು ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಒಂದು ಆಗಿ ಮಾಡಿದರೆ ನಿಜವಾಗ್ಲೂ ಸರ್ಕಾರಿ ಶಾಲೆಗಳು ಉಳಿತವೆ. ಇನ್ನೂ ಹೆಚ್ಚು ಜನಕ್ಕೆ ಒಂದು ಸರ್ಕಾರಿ ಹುದ್ದೆ ಸಿಗುತ್ತೆ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ಯಾಕೆಂದರೆ ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕೇಳ್ಕೊತೀನಿ. ನಾನಿದು 13ನೇ ಶಾಲೆ ನಾನು ಮಾಡ್ತಿರೋದು ಪೇಂಟು. ಅಕ್ಕ ಶೀಲಕ್ಕ ನನಗೆ ಇದೊಂದು 3 ತಿಂಗಳ ಮುಂಚೆ ನಂಗೆ ಸಿಕ್ಬಿಟ್ಟು, ಅಕ್ಕ ನಾನು ಗೋರ್ಮೆಂಟ್ ಶಾಲೆಗಳು ಒಂದು ಉಳಿಬೇಕು, ಗೋರ್ಮೆಂಟ್ ಶಾಲೆಗಳು ಬಣ್ಣ ಯಾವ್ಯಾವಾಗಿಲ್ಲ ಹೋಗಿ ಮಾಡೋಣ ಕಣಕ್ಕ ಅಂತ ಹೇಳಿದ್ಕೆ ನಾನು ನಿನ್ನ ಮುಂದೆ ಸಪೋರ್ಟಾಗಿ ನಿಂತ್ಕೊತೀನಿ ಬಾರೋ, ತಮ್ಮಾಗಿ ನಿಂತ್ಕೊತೀನಿ ಬಾರೋ ಅಂತ. ಇದು 13ನೇ ಶಾಲೆ. ಮೇಡಮ್ ಕಾಲ್ ಮಾಡ್ತಿದ್ರು, ಮುಂಚೆ ಬರಬೇಕಾಗಿತ್ತು. ಏನಾಗಿತ್ತು ಅಂದರೆ ನಮ್ಮಮ್ಮ ಬೇರೆ ತೀರೋಗಿದ್ರು, ಆ ಟೈಮಲ್ಲಿ ನಾನು ಬರೋಕ್ಕಾಗಲಿಲ್ಲ. ನಿನ್ನೆ ಬಂದು ಪೇಂಟೆಲ್ಲ ಮಾಸ್ಟ್ರು ಬಂದೆಲ್ಲ ಪೇಂಟೆಲ್ಲ ತಗೊಟ್ಟಿದ್ದಾರೆ, ಮಾಡ್ತಾಯಿದ್ದೀವಿ. ಇದು 13ನೇ ಶಾಲೆ. ನಿಮ್ಮ ಸಪೋರ್ಟ್ ಇರಬೇಕು. ಏನಂದರೆ ನಂಗೆ ಗೋರ್ಮೆಂಟ್ ಶಾಲೆಗಳು ಉಳಿಬೇಕು ಅಂತ ತುಂಬ ಆಸೆ ಇದೆ. ನನಗೂ ಅಕ್ಕನೂ. ನೀವು ಯಾವ ಸ್ಕೂಲಲ್ಲೂ ಕರೀರಿ, ನಾವು ಅಲ್ಲಿಗೆ ಬಂದು ಪೇಂಟ್ ಮಾಡ್ತೀವಿ. ನಾನು ನಿಮ್ಮ ಕಚೇರಿ